ಇಂದು ನಾವು ತೋರಿಸಲಿರುವ ಈ ದೃಶ್ಯಗಳು ನಿಮ್ಮನ್ನ ನಡುಗಿಸಬಹುದು. ಅಕ್ಕಪಕ್ಕದ ದೇಶಗಳಲ್ಲಿ ಏನಾಗ್ತಿದೆ? ನಾವು ಮಲಗಿರುವಾಗಲೇ ಅಲ್ಲಿ ನಮ್ಮವರ ರಕ್ತ ಹರಿತಿದೆ. ಹೌದು, ಇದು ಬಾಂಗ್ಲಾದೇಶದ ಕಹಿ ಸತ್ಯ. ನೆರೆಯ ದೇಶ ಬಾಂಗ್ಲಾದೇಶದಲ್ಲಿ ಇಂದು ಹಿಂದೂಗಳ ಪರಿಸ್ಥಿತಿ ಏನಾಗಿದೆ ಗೊತ್ತಾ? ಮನೆಯಿಂದ ಹೊರಬರಲು ಭಯ, ದೇವಸ್ಥಾನಕ್ಕೆ ಹೋಗಲು ಆತಂಕ, ಕಣ್ಣೆದುರೇ ಸುಟ್ಟು ಕರಕಲಾಗ್ತಿರುವ ಮನೆಗಳು. ಇದು ಕೇವಲ ದಾಳಿಯಲ್ಲ, ಇದು ಸನಾತನ ಧರ್ಮದ ಮೇಲಿನ ವ್ಯವಸ್ಥಿತ ಸಂಚು, ರಕ್ತ ಸಿಕ್ತ ಇತಿಹಾಸ ಮತ್ತು ಪ್ರಸ್ತುತ ಸ್ಥಿತಿ. ಬಂಧುಗಳೇ, 1971ರಲ್ಲಿ ಬಾಂಗ್ಲಾದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಾಗ ಅಲ್ಲಿ ಹಿಂದೂಗಳ ಸಂಖ್ಯೆ 13% ಹೆಚ್ಚಿತ್ತು. ಆದರೆ ಇಂದು ಅದು ಕೇವಲ 7ರಿಂದ 8ಕ್ಕೆ ಇಳಿದಿದೆ. ಯಾಕೆ ಹೀಗಾಯಿತು? ಕಳೆದ ಕೆಲವು ದಿನಗಳಿಂದ ಬಾಂಗ್ಲಾದೇಶದ ಬೀದಿಗಳಲ್ಲಿ ಹಿಂದೂಗಳನ್ನ ಟಾರ್ಗೆಟ್ ಮಾಡಲಾಗ್ತಿದೆ. ದೇವಸ್ಥಾನಗಳ ಮೇಲೆ ದಾಳಿ, ಪ್ರತಿಮೆಗಳ ಧ್ವಂಸ, ಅಸಹಾಯಕ ಹೆಣ್ಣು ಮಕ್ಕಳ ಮೇಲಿನ ದೌರ್ಜನ್ಯ. ಇವೆಲ್ಲವನ್ನ ನೋಡ್ತಿದ್ರೆ ಮಾನವೀಯತೆ ಸತ್ತು ಹೋಗಿದ್ಯಾ ಅನ್ನೋ ಪ್ರಶ್ನೆ ಕಾಡ್ತಿದೆ.